कुंदा नगरीतील प्रमुख रस्त्यांसह विविध भागांमध्ये भटक्या कुत्र्यांची संख्या दिवसेंदिवस वाढत असून लहान मुले आणि नागरिक रोजच भीतीच्या वातावरणात वावरत आहेत। असं रोज होत राहिलं तर मुलं आणि वयोवृद्धांना वाचवणार कोण असा प्रश्न आता नागरिकांमध्ये उपस्थित झालाय। मारुती नगरातील पहिल्या गल्लीमध्ये घरासमोर खेळत असताना आराध्य नावाच्या चिमुकल्यावर भटक्या कुत्र्याने हल्ला करून चेहऱ्यावर गंभीर जखम केली। या घटनेनंतर संतप्त नागरिकांनी महापालिका आयुक्त शुभा बी यांना तातडीने कारवाई करण्याची मागणी केली आहे। मारुती गल्ली, महांतेश नगर, देसाई लॉन मागील भाग, सदाशिवनगर, विश्वेश्वरय्या नगर, हनुमान नगर, सौहार्द नगर, वीरभद्र नगर, शिवाजी नगर, अशोक नगर, मालिनी नगर, आरटीओ सर्कल, शहापूर, सरदार मैदान आणि बस स्थानक परिसरासह शहरातील विविध भागांमध्ये भटक्या कुत्र्यांचा मोठा त्रास आहे। आरटीओ जवळील नॉनव्हेज दुकानाजवळ तर कुत्र्यांचं थवे कायम असतात। रात्री शहरात पायी फिरणाऱ्यांना तर रस्त्यावर चालणंही अवघड झालंय। काही ठिकाणी तर भटक्या कुत्र्यांनी लोकांवर हल्ला केल्याचेही प्रकार घडलेत। शहरातील विविध भागांमध्ये कुत्र्यांच्या भीतीमुळे पालकांना आपल्या मुलांना शाळेत पाठवायलाही भीती वाटते। या संदर्भात अनेक वेळा महापालिकेकडे आणि संबंधित अधिकाऱ्यांकडे तक्रारी दिल्या असूनही लवकरच कारवाई करू अशी हमी मिळाली तरी प्रत्यक्षात काहीही कारवाई झालेली नाही असा नागरिकांचा आरोप आहे। दररोज लोक घरातून बाहेर पडताना किंवा परतताना भीतीने वावरतात। रात्री वीज गेली की अंधारात चालताना भटक्या कुत्र्यांचेही हल्ले होतात अशी तक्रारही अनेक नागरिकांनी केली आहे। ಬರಬೇಕಾದ್ರೆ ಡೈಲಿ ಈಗ ನಾಯಿಗಳ ಕಾಟ ಹೆಚ್ಚಾಗೈತ್ರಿ। ಈಗ ಏರಿಯಾದ ಬರಬೇಕಂದ್ರೆ ಅನ್ಸ್ಕೊಂಡು ಬರೋದಾಗೈತಿ। ರಾತ್ರಿ 12 ಗಂಟೆ 1 ಗಂಟೆ ಬಂದರೂ ನಮ್ಗೆ ಕೇಳಂಗಿಲ್ಲ। ಯಾಕಂದ್ರೆ ಒಮ್ಮೆ ಎಲ್ಲ ಅಟ್ಯಾಕ್ ನಾಯಿ ಮಾಡ್ತಾವೆ, ಎಲ್ಲ ದಾಳಿ ಮಾಡ್ತಾವೆ। 10 ರಿಂದ 20 ನಾಯಿಗಳು ಅದಾವು। ಇದಕ್ಕೆ ಕಾರ್ಪೊರೇಷನ್ ಏನು ಕ್ರಮ ತಗೋತಿಲ್ಲ। ಕಾರ್ಪೊರೇಷನ್ ಭಾಳ ಸರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ। ಮತ್ತು ಈ ತಿಂಗಳದಾಗ 5ನೇ ಕೇಸ್ ರೀ ಇದು ಈ ಥರ ಆಗೋದು। ಇದು 2 ವರ್ಷದ ಮಗುಗೆ ತುಂಬ ಫೇಸ್ ಅಂತೂ ಪೂರ್ತಿ ಎಲ್ಲ ಸ್ಕ್ರ್ಯಾಪ್ ಮಾಡಿದ್ದೀವಿ ಫೇಸ್ ಎಲ್ಲ। ಆದಷ್ಟು ಏನೈತಿ ಕಾರ್ಪೊರೇಷನ್ದವ್ರು ಇದನ್ನ ಕ್ರಮ ತೊಗೊಂಡು ಏನೈತಿಲ್ಲ ಇದೆಲ್ಲ ನಾಯಿ ಬೀದಿ ನಾಯಿಗಳಿಂದ ಮುಕ್ತಿ ಕೊಡ್ಬೇಕಂತೇಳಿ ಇದು ಮಾಡ್ತೀವಿ, ನಾವು ವಿನಂತಿ ಮಾಡ್ತೀವಿ। ಬೆಳಗ್ಗೆ 10:30 11 ಗಂಟೆ ಸುಮಾರು ಹುಡುಗಿ ಹೊರಗಡೆ ಆಟ ಆಡಕತ್ತಿತ್ತು। ಆ ಟೈಮ್ದಾಗ ಬೀದಿ ನಾಯಿಗಳೊಂದು 8 ಬೀದಿ ನಾಯಿಗಳು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದರು। ಮತ್ತು ಹುಡುಗಿ ಜೊತೆ ಇನ್ನೂ ಹುಡುಗರೂ ಇದ್ದರು, ಬೇರೆ ಹುಡುಗರೂ ಇದ್ದರು। ಬಟ್ ಅವ್ರನ್ನೆಲ್ಲ ಹಿಡಿದು ಜರ್ಕೊಂಡಿದ್ದಾರೆ। ಆಮೇಲೆ ಆ ಹುಡುಗಿ ಒಂದಕ್ಕೆ ಎಲ್ಲ ನಾಯಿಗಳು ಹಿಡಿದು ಅಟ್ಯಾಕ್ ಮಾಡಿ ಮುಖ ಎಲ್ಲ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದವು। ಆಮೇಲೆ ಯಾರು ಹಿಡಿದು ಇದು ಮಾಡಿದ್ರು ಓಡ್ಸಕತ್ತರೂ ಅದು ನಾಯಿ ಹಸ್ಕೊಂಡಿಲ್ಲ। ಮತ್ತು ಹುಡುಗಿದು ಪೂರ ಎಮರ್ಜೆನ್ಸಿ ಕಂಡೀಷನ್ ಐತಿ, ಫುಲ್ ಎಲ್ಲ ಸ್ಕ್ರ್ಯಾಪ್, ಮುಖ ಎಲ್ಲ ಸ್ಕ್ರ್ಯಾಪ್ ಆಗೈತಿ। ಈ ಕಾರ್ಪೊರೇಷನ್ದವ್ರಿಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಅವರು ಏನೂ ಕೇರ್ ಮಾಡೋಂಗಿಲ್ಲ। ಆಮೇಲೆ ನಾವು ಇದು ಮನವಿ ಕೊಟ್ರೂ ಅವರು ಮತ್ತು ಅಲ್ಲಿ ಬರ್ತಾರೋ ಇಂಜೆಕ್ಷನ್ ಮಾಡಿ ಮತ್ತು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೋ। ಅವು ಪ್ರತಿಯೊಂದು ಬೆಳಗಾವ್ದಾಗ, ಇಡೀ ಬೆಳಗಾವ್ದಾಗ ಇದೇ ಪ್ರಾಬ್ಲಮ್ ಆಗಿದೆ। ಇದು ಈ ತಿಂಗಳದಾಗ 5-6ನೇ ಕೇಸ್ ಇದು। ಆಮೇಲೆ ಯಾರು ಒಬ್ಬರು ಮನವಿ ಸ್ವೀಕರ್ತಾರೋ ಅದಕ್ಕೆ ಯಾರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ। ಕಾರ್ಪೊರೇಷನ್ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ, ಆಮೇಲೆ ಏರಿಯಾ ಇನ್ಸ್ಪೆಕ್ಟ್ರಿಗೆ, ಕಾರ್ಪೊರೇಟ್ರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೆವು ನಾವು। ಬಟ್ ಅದ್ರ ಬಗ್ಗೆ ಯಾರೂ ಕೇರ್ ಮಾಡೋಂಗಿಲ್ಲ। ಆಮೇಲೆ ಈಗ ಹುಡುಗಿದು ಎಮರ್ಜೆನ್ಸಿ ಕಂಡೀಷನ್ ಅದ, ನಾವು ಅದನ್ನು ಈ ಕಾರ್ಪೊರೇಷನ್ ವಿರುದ್ಧನೇ ಇದನ್ನು ಕಂಪ್ಲೀಟ್ ಮಾಡ್ತೀವಿ। ಈಗ ನಾಯಿ ಸಂಬಂಧ ಮನೆಯವ್ರು ಹೊರಗೆ ಬರೋಕೆ ಅನ್ಸತ್ತಾರಲ್ಲ। ಹಾಂ, ನಾಯಿ ಸಲುವಾಗಿ ಈಗ ದೊಡ್ಡವ್ರಿಗೂ, ಮಕ್ಕಳಿಗೆ ಬಿಡ್ರಿ, ದೊಡ್ಡವ್ರಿಗೂ ಹೊರಗಡೆ ಅಡ್ಡಾಡ್ಲಿಕ್ಕೆ ಅಂಜೋ ಪರಿಸ್ಥಿತಿ ಬಂದೈತಿ। ಗಾಡಿ ಮೇಲೆ ಹೋಗ್ಬೇಕಾದ್ರೆ ಅದು ಗಾಡಿ ಮೇಲೇ ಅಟ್ಯಾಕ್ ಮಾಡ್ತಾವೆ, ಒಬ್ಬನ ಬೆನ್ನು ಹತ್ತತಾವೆ ಗಾಡಿಗಳಿಗೆ। ಆಮೇಲೆ ಹಾಂ, ಒಂದೊಂದು ಗಲ್ಲಿಗೆ 10-20 ನಾಯಿಗಳು ಅದಾವು, ಅವು ಎಲ್ಲನೂ ಒಮ್ಮೆ ಅಟ್ಯಾಕ್ ಮಾಡಿಬಿಡ್ತಾವೆ, ಯಾರಿಗೂ ಹಸುಗಳಂಗೇನೂ ಇಲ್ಲ। ಆಮೇಲೆ ಕಾರ್ಪೊರೇಷನ್ದವ್ರಂದ್ರೆ ಇದ್ರ ಬಗ್ಗೆ ಏನು ಗಮನನೇ ಹರಿಸಂಗಿಲ್ಲ ಅವ್ರು। ಬೀದಿ ಹಾಂ, ಸಣ್ಣ ಹುಡುಗಿಗೆ ನಾವು ಫೋಟೋನು ಕೊಟ್ಟಿದ್ದೇವೆ ನಿಮ್ಮ ಹತ್ರ। ಈಗ ಮುಖ ಎಲ್ಲ ಸ್ಕ್ರ್ಯಾಪ್ ಮಾಡಿಬಿಟ್ಟಿದೆ। ಬೆಳಗ್ಗೆ ಆಟ ಆಡೋ ಟೈಮ್ದಾಗ ಮತ್ತು ಎಲ್ಲಿ ಹೊರಗಡೆ ಇಲ್ಲ, ಮನಿ ಅಂತಕನೇ ಆಟ ಆಡೋ ಟೈಮ್ದಾಗಿದೆ। ಈ ಥರ ಆಗಿದೆ ಇವತ್ತು ಬೆಳಗ್ಗೆ ಮಾರ್ನಿಂಗ್। ನನ್ನ ಹೆಸರು ಮಹೇಶ್ ಅಂತೇಳಿ, ಹುಡುಗಿ ದೊಡ್ಡಪ್ಪ ನಾನು। ಹುಡುಗಿ ಹೆಸರು सकाळी आणि संध्याकाळी किल्ला तलाव आणि गोल्फ मैदान परिसरात फिरायला जाणाऱ्यांना आता हातात काठी घेऊनच बाहेर पडावं लागतं। भटक्या कुत्र्यांपासून वाचण्यासाठी लोक अक्षरशः त्रास सहन करत आहेत। हा त्रास फक्त पादचाऱ्यांपुरता मर्यादित नसून दुतर्फा वाहन चालकांच्याही मागे लागून कुत्री चावतात। नियमानुसार भटक्या कुत्र्यांना पकडून त्यांचं निर्बीजीकरण करून पुन्हा त्याच ठिकाणी सोडलं जातं। मात्र फक्त निर्बीजीकरणाने संख्या काहीशी कमी होईल, पण कुत्र्यांचे हल्ले थांबतीलच असं काही नाही। म्हणून महापालिकेने याकडे गांभीर्याने लक्ष देऊन शहरातील भटक्या कुत्र्यांचा उपद्रव थांबवण्यासाठी प्रभावी उपाययोजना कराव्यात अशी नागरिकांची मागणी आहे। कॅमेरामन विनोद कोलकारसह राजशेखर हिरेमठ, KMM मराठी, बेळगाव।